ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನ ನೋಡೋದಲ್ಲಿ ಟೋಟಲ್ 6,000 ರೂಪಾಯಿ ಹಣ ಕೂಡ ಜಮಾ ಆಗುತ್ತೆ ಮೇ ಮೊದಲನೇ ವಾರದಲ್ಲಿ. ಯಾಕೆ ಜಮಾ ಆಗುತ್ತೆ, ಏನಕ್ಕೆ ಕಾರಣ, ಮತ್ತು ಯಾವ ಉಳಿದಿರ್ತಕ್ಕಂಥ ಜಿಲ್ಲೆಗಳಿಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆ 18ನೇ ಕಂತಿಂದ ಫೆಬ್ರವರಿ ತಿಂಗಳು, ಮಾರ್ಚ್ ಮತ್ತು ಏಪ್ರಿಲ್ 3 ತಿಂಗಳ ಕಂತಿಂದ ಯಾರಿಗೆ ಜಮಾ ಆಗಿಲ್ಲ ಅವರಿಗೆ ಮೇ ಮೊದಲನೇ ವಾರದಲ್ಲಿ 6,000 ರೂಪಾಯಿನ ಜಮಾ ಮಾಡ್ತೀವಿ ಅಂತ ಅಧಿಕೃತ ಆದೇಶ ಕೂಡ ಬಿಡುಗಡೆ ಮಾಡಿದ್ದಾರೆ. ಮತ್ತು ಅದ್ರ ಜೊತೆಗೆ ಆಲ್ರೆಡಿ 19ನೇ ಕಂತಿನ ಜಮಾ ಆಗಿರ್ತಕ್ಕಂಥವ್ರಿಗೆ ಮೇ ಮೊದಲನೇ ವಾರದಲ್ಲಿ 20ನೇ ಕಂತಿನ ಜಮಾ ಮಾಡ್ತಿದ್ದಾರೆ. ಮತ್ತು ಅದ್ರ ಜೊತೆಗೆ ಬ್ಯಾಚ್ 3 ಮತ್ತು 4ನೇ ಅಂದರೆ ಇನ್ನೂ 16 ಜಿಲ್ಲೆಗಳಿಗೆ ಇನ್ನೂ ಕೂಡ ಜಮಾ ಆಗಬೇಕಾಗಿತ್ತು, ಅವ್ರಿಗೆ ಕೂಡ ಜಮಾ ಮಾಡ್ತೀವಿ ಅಂತ ಅಧಿಕೃತ ಆದೇಶ ಬಂದಿದೆ. ಕಾರಣ ಏನಕ್ಕೆ ಜಮಾ ಆಗಿಲ್ಲ ಏನಂದರೆ, ಬ್ಯಾಚ್ ವೈಸ್ ಮಾಡೋದ್ರಿಂದ ಹಣಕಾಸು ಇಲಾಖೆಯಿಂದ ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಜೆಟ್ ಕೂಡ ಬಿಡುಗಡೆ ಆಗಿದ್ದು, ಯಾರಿಗೆ ಹಣ ಜಮಾ ಆಗಿಲ್ಲ 6,000 ರೂಪಾಯಿ ಅವರಿಗೆ ಜಮಾ ಮಾಡಬೇಕು ಎಟ್ ಎ ಟೈಮ್ ಅಂತ ಕೂಡ ಅಧಿಕೃತ ಆದೇಶ ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಯಾರ್ಯಾರಿಗೆ ಹಣ ಜಮಾ ಆಗಿಲ್ಲ ಅವ್ರಿಗೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಇನ್ನೊಂದು ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ, ಮಾನ್ಯ ಸಚಿವರು ಕೂಡ ಖುದ್ದಾಗಿ ಯಾರ್ಯಾರು ಜಮಾ ಆಗಿದೆ ಯಾರ್ಯಾರು ಜಮಾ ಆಗಿಲ್ಲ ಅನ್ನೋ ಅಭಿಪ್ರಾಯ ಕೂಡ ಕೇಳಿದ್ದಾರೆ. ಹಾಗಾಗಿ ಯಾರಿಗೆ ಜಮಾ ಆಗಿದೆ ಅವರು ತಪ್ಪದೆ ಜಮಾ ಆಗಿದೆ ಅಂತೇಳಿ, ಯಾರಿಗೆ ಜಮಾ ಆಗಿಲ್ಲ ಅವ್ರು ಜಮಾ ಆಗಿಲ್ಲ ಅಂತೇಳಿ. ಯಾಕೆಂದರೆ 19ನೇ ಕಂತಿನ ಭಾಳಷ್ಟು 16 ಜಿಲ್ಲೆಗಳ ಗೃಹ ಯಜಮಾನರಿಗೆ ಸಿಗ್ತಾ ಇದೆ, ಮತ್ತು ಅದರ ಜೊತೆಗೆ ಮನೆ ಯಜಮಾನಿಗೆ. ಬಟ್ ಇನ್ನೂ ಕೂಡ ಯಾರಿಗೆ ಜಮಾ ಆಗಿಲ್ಲ ಅವರಿಗೆ ಮೇ ಮೊದಲನೇ ವಾರದಲ್ಲಿ ಕೂಡ ಜಮಾ ಮಾಡ್ತೇವೆ. ಟೋಟಲ್ 6,000 ರೂಪಾಯಿ ಹಣ ಕೂಡ ಜಮಾ ಮಾಡ್ತೀವಿ ಅಂತ ಕೂಡ ತಿಳಿಸಿಕೊಟ್ಟಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಧಿಕೃತವಾಗಿ ಒಂದು ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಆದೇಶ. ಮತ್ತು ಅದರ ಜೊತೆಗೆ ಮೀಡಿಯಾ ಕೂಡ ಇಂಟ್ರ್ಯಾಕ್ಟ್ ಮಾಡಿದಾಗ ಅವರು ಕೂಡ ಹೇಳಿದ್ದಾರೆ. ನಾವು ಆದಷ್ಟು ಬೇಗನೆ 6,000 ರೂಪಾಯಿನ ಕೂಡ ಬಿಡುಗಡೆ ಮಾಡ್ತೀವಿ ಮತ್ತು ಅದ್ರ ಜೊತೆ ಜಮಾ ಕೂಡ ಮಾಡ್ತೀವಿ ಅವ್ರ ಅಕೌಂಟ್ಗೆ. ಕಾರಣ ಇಷ್ಟೇ, ಯಾಕೆ ಜಮಾ ಮಾಡ್ತೀವಿ ಯಾಕೆ ಅಂತಂದರೆ, ಅವ್ರಿಗೇನಪ್ಪ ಅಂದರೆ ಈಗ ಯಾರಿಗೆ ಜಮಾ ಆಗಿಲ್ಲ ಭಾಳ ದಿನಗಳಿಂದ ಕೂಡ ವೇಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಬ್ಯಾಚ್ 4 ಮತ್ತು 5 ಅಂದರೆ ಇನ್ನೂ 16 ಜಿಲ್ಲೆಗಳು ಯಾರಿಗೆ ಜಮಾ ಆಗಿಲ್ಲ ಅವ್ರಿಗೆ ಮೊದಲನೇ ಆದ್ಯತೆ ಮೇಲೆ ಅವರಿಗೆ ಟೋಟಲ್ 6,000 ರೂಪಾಯಿ ಜಮಾ ಮಾಡಿ, ನಂತರ ಬ್ಯಾಚ್ 1, 2 ಅವ್ರಿಗೇನು ಮಾಡ್ತಾಯಿದ್ದೀವಿ ಅಂದರೆ ನಾವು ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅಂತ ಕೂಡ ಅಧಿಕೃತ ತಿಳಿಸಿದ್ದಾರೆ. ಹಾಗಾಗಿ ಇನ್ನೂ 16 ಜಿಲ್ಲೆಗಳ ಜನರಿಗೆ ಗೃಹ ಯಜಮಾನರಿಗೆ 6,000 ರೂಪಾಯಿಗೆ ಜಮಾ ಆಗುತ್ತೆ. ಅದರ ನಂತರ ಇನ್ನು ಉಳಿದಿರ್ತಕ್ಕಂಥ ಟೋಟಲಿ 15 ಜಿಲ್ಲೆಗಳ ಗೃಹ ಯಜಮಾನರಿಗೆ ಅಥವಾ ಗೃಹ ಯಜಮಾನಿಗೆ, ಕುಟುಂಬದ ಯಜಮಾನಿಗೆ ತಲಾ 2,000 ರೂಪಾಯಿ ಅವ್ರಿಗೆ ಜಮಾ ಆಗುತ್ತೆ. 19ನೇ ಕಂತಿನ ಬಂದವರಿಗೆ 2,000 ರೂಪಾಯಿ ಮೇ ಮೊದಲನೇ ವಾರದಲ್ಲಿ ಬರುತ್ತೆ. 18, 19, 20 ಬಂದಿಲ್ಲ ಅಂದರೆ 16,000 ರೂಪಾಯಿ ಅವರ ಅಕೌಂಟಿಗೆ ಕೂಡ ಜಮಾ ಆಗುತ್ತೆ ಅಂತಲೂ ಕೂಡ ಇವತ್ತು ತಾನೇ ಒಂದು ಮೀಡಿಯಾದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟು. ಪ್ರತಿದಿನದ ಅಪ್ಡೇಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಕೂಡ ತಿಳ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.